ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಚಿಕ್ಕದಾಗಿರುವಂಥ 10 kg ಅಕ್ಕಿ ಚೀಲದ ಬ್ಯಾಗನ್ನು ಉಪಯೋಗಿಸ್ಕೊಂಡು ಒಂದು ಉಪಯುಕ್ತವಾಗಿರುವಂಥ ವಸ್ತುವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಆದಂಥ ಅನ್ವಯ್ ಕ್ರಿಯೇಷನ್ಸ್ಗೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಈ ಅಕ್ಕಿ ಚೀಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಅಕ್ಕಿ ಚೀಲದ ಕೆಳಭಾಗವನ್ನು ಫಸ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಸೈಡಿಗೂ ಕೂಡ ಕಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನಮ್ಮ ಚಾನಲಲ್ಲಿ ಫ್ರೆಂಡ್ಸ್ ಈ ರೀತಿ ಕ್ರಾಫ್ಟ್ ವಿಡಿಯೋ, ಈ ಥರ ಉಪಯುಕ್ತ ವಿಡಿಯೋಗಳು ಅಷ್ಟೇ ಅಲ್ಲದೆ ಅಡುಗೆ ವಿಡಿಯೋಗಳು, ರಂಗೋಲಿ ವಿಡಿಯೋಗಳು ಮತ್ತು ಬೇರೆ ಬೇರೆ ರೀತಿಯ ಯೂಸ್ಫುಲ್ ಕ್ರಾಫ್ಟ್ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಅದನ್ನು ಕೂಡ ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಅಕ್ಕಿ ಚೀಲದ ಎಡ್ಜನ್ನು ಕೂಡ ನಾನು ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊತಾ ಇದ್ದೀನಿ. ಇದರೊಳಗೆ ಒಂದು ಕವರ್ ಇದೆ, ಸೊ ಅದು ತೆಗೆದುಬಿಡೋಣ. ನಂತರ ಇವಾಗ ಈ ಥರ ಮೇಲ್ಗಡೆ ಅಕ್ಕಿ ಚೀಲದ ಮೇಲ್ಗಡೆ ಭಾಗವನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಫುಲ್ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ನಂತರ ನೋಡಿ, ಇವಾಗ ನಮಗೆ ಒಂದು ದೊಡ್ಡ ಸೈಜ್ದಾಗಿರುವಂತಹ ಅಕ್ಕಿ ಚೀಲದ ಭಾಗ ಸಿಗತ್ತೆ. ಇವಾಗ ನೆಕ್ಸ್ಟು ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಇಷ್ಟು ದೊಡ್ಡದಾಗಿರೋ ಚೀಲ ನಮಗೆ ಸಿಕ್ತು. ನಿಮ್ಮ ಹತ್ರ ದೊಡ್ಡ ಚೀಲ ಇತ್ತು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಬೋದು. ನಾನು ಈ ಥರ ಚಿಕ್ಕ ಬ್ಯಾಗನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಕರೆಕ್ಟಾಗಿ ಅರ್ಧ ಬರೋ ರೀತಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನಮಗಿಲ್ಲಿ ಇವಾಗ 26 ಇಂಚು ಬೇಕಾಗತ್ತೆ. ಸೊ ನಾನು 26 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದ ಎಷ್ಟು ಬೇಕು ನಿಮಗೆ ಅಂತ ನೋಡ್ಕೊಂಡಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, 26 ಇಂಚಿಗೆ ನಾನಿಲ್ಲಿ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮೇಲ್ಗಡೆ ಕೂಡ ನಾನು ಮತ್ತೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ 7 ಇಂಚು, ಅದಾದ ನಂತರ ಮತ್ತೆ 7 ಇಂಚು, ಉದ್ದ 7 ಇಂಚು ಮತ್ತು ಅಗಲನು 7 ಇಂಚು ಮತ್ತು ನೋಡಿ ಈ ರೀತಿ ಅಗಲ ಮೇಲ್ಗಡೆ ಮತ್ತು 5 ಇಂಚಷ್ಟು ನಾನು ಮಾರ್ಕ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 2 ಇಂಚಷ್ಟು ರೌಂಡ್ ಕ್ರಾಸ್ ಆಗಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ನಮಗಿಲ್ಲಿ ತುಂಬ ಉಪಯುಕ್ತವಾಗಿರುವಂತಹ ಒಂದು ಏಪ್ರಾನ್ ರೆಡಿ ಆಗುತ್ತೆ. ನೋಡಿ, ಕಟ್ ಮಾಡಿದ ಭಾಗವನ್ನು ಇಟ್ಕೊಳ್ಳೋಣ. ನಂತರ ನಮಗಿದು ಉಪಯೋಗಕ್ಕೆ ಬರುತ್ತೆ. ಇವಾಗ ನೋಡಿ, ಈ ಕಟ್ ಮಾಡಾದಮೇಲೆ ನಮಗೆ ಒಂದು ಒಳ್ಳೆ ಶೇಪ್ ಬಂದಿದೆ ಈ ಅಕ್ಕಿ ಚೀಲ. ಇವಾಗ ನೆಕ್ಸ್ಟು ಇದೇ ಥರನೇ ನಾನು ಒಂದು ಹಳೆಯ ಟಾಪನ್ನು ಬಳಸ್ಕೊಂಡು ಅದನ್ನು ಇದೇ ಶೇಪ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇದನ್ನು ಮಾರ್ಕ್ ಮಾಡೋದೆಲ್ಲ ಶೇರ್ ಮಾಡಿಲ್ಲ. ಫಸ್ಟಿಗೆ ಟಾಪನ್ನು ಕಟ್ ಮಾಡ್ಕೊಂಬೋಣ. 2 ಭಾಗವನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಭಾಗ ಮಾತ್ರ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರದೇ ಇರುವಂಥ ವೇಸ್ಟ್ ಟಾಪ್ಗಳು ಬೇಕಾದಷ್ಟು ಇರುತ್ತಲ್ವ, ಅದನ್ನು ನಾನು ಈ ರೀತಿ ಉಪಯೋಗಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿ ಅದೇ ಅಳತೆಗೆ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಕಟ್ ಮಾಡಿರೋ ಟಾಪ್ ಮೇಲೆ ಮೊದಲೇ ಕಟ್ ಮಾಡಿರೋಂತಹ ನಾವೇನು ಅಕ್ಕಿ ಚೀಲ ಕಟ್ ಮಾಡಿದ್ವಲ್ಲ ಅದನ್ನು ಇಟ್ಟು ಕರೆಕ್ಟಾಗಿ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಬರೋ ರೀತಿ ಮಡಚಿ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸುತ್ತಲೂ ಕೂಡ ನಾವು ಡಬಲ್ ಫೋಲ್ಡ್ ಮಾಡಿ ಮಡ್ಚ್ಕೊಳ್ಬೇಕು. ನಾನು ಈ ಟಾಪನ್ನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಅಕ್ಕಿ ಚೀಲದ ಅಳತೆಗಿಂತ ಸ್ವಲ್ಪ ಒಂದು 2 ಇಂಚಷ್ಟು ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ಮಡಿಸ್ಲಿಕ್ಕೆ ಬೇಕಲ್ವ, ಮಡಿಸಿ ಸ್ಟಿಚ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ನಾನು ಮಡಚಿ ಅದನ್ನು ಹೊಲ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ
ಈ ಬಾರ್ಡರ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ಮೇಲ್ಗಡೆ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸುತ್ತಲೂ ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ನಾನೊಂದು 3 ಲೇಸನ್ನು ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. 3 ಲೇಸನ್ನು ಇದೇ ಕಲರಿನ ಬಟ್ಟೆ ಇರುತ್ತಲ್ವ ಸ್ಲೀವ್ಸು, ಆ ಸ್ಲೀವ್ಸನ್ನು ನಾನು ಕಟ್ ಮಾಡಿಕೊಂಡು ಅದರಲ್ಲಿ ಈ ರೀತಿಯ ಲೇಸನ್ನು ಕಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೋಡಿ 3 ಲೇಸು ಸಾಕಾಗತ್ತೆ. ನಾವಿವಾಗ ಇದನ್ನು ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು, ಎಲ್ಲಿ ಸ್ಟಿಚ್ ಮಾಡಬೇಕು ಅಂತ. ನೋಡಿ ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಇಲ್ಲಿ ನೋಡಿ, ಇದು ನಾವು ಏನು ಸ್ಟಿಚ್ ಮಾಡಿದ್ದೀವಲ್ವ ಲೇಸು, ಅದನ್ನು ಇಲ್ಲಿ ಈ ರೀತಿ ಇಟ್ಬಿಟ್ಟು ಫುಲ್ಲು ಸುತ್ತಲೂ ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆಯೂ ರೌಂಡಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. 2 ಕಡೆಗೂ ಸ್ಟಿಚ್ ಮಾಡಬೇಕು. ಅದೇ ರೀತಿ ಮತ್ತೊಂದು ಲೇಸ್ನ ಸ್ಟಿಚ್ ಮಾಡಿದ್ವಲ್ವ, ಅದನ್ನು ಈ ಮೇಲ್ಗಡೆಯ ಕುತ್ತಿಗೆಯ ಭಾಗಕ್ಕೆ ಬರೋ ರೀತಿ ಇಲ್ಲಿ 2 ಕಡೆಯೂ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ರೌಂಡಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸೊ ಇದನ್ನು ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಾನಿಲ್ಲಿ ಫುಲ್ ನೋಡಿ ಬಾಕ್ಸ್ ರೀತಿ ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಈ ರೀತಿ ಸುತ್ತಲೂ ಕೂಡ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇದಕ್ಕೆ ಒಂದು ಪಾಕೆಟನ್ನು ನಾವೀಗ ಸ್ಟಿಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಮೊದಲೇ ಇದನ್ನು ಕಟ್ ಮಾಡುವಾಗ ನಿಮ್ಗೆ ಹೇಳಿದೆ, ಇದು ಉಪಯೋಗಕ್ಕೆ ಬರುತ್ತೆ ಇಟ್ಕೊಳ್ಳಿ ಅಂತ. ನೋಡಿ ಈ ರೀತಿ ಕಟ್ ಮಾಡಿ ಭಾಗ ಇರುತ್ತಲ್ವ, ಅದನ್ನು ಜಾಯಿಂಟ್ ಮಾಡಿ ನಾನು ಇಲ್ಲಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಮತ್ತು ಉಲ್ಟಾ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿ ಒಂದು ಸ್ಟಿಚ್ ಹಾಕಿ ಈ ರೀತಿ ನೋಡಿ ಈ ಥರ ಓಪನ್ ಮಾಡಿಕೊಂಡು ಕೂಡ ಸ್ಟಿಚ್ ಹಾಕಬೇಕು ಜಾಯಿಂಟ್ ಮಾಡಿಕೊಂಡು. ಅದಾದ ನಂತರ ಇದೇ ರೀತಿಯ ಕಲರ್ನ ಬಟ್ಟೆಯನ್ನು ಕಟ್ ಮಾಡಿ ಇದಕ್ಕೆ ಮೇಲ್ಗಡೆ ಇಟ್ಟು ಡಬಲ್ ಫೋಲ್ಡ್ ಮಾಡಿ ಮಡಚಿ ಸ್ಟಿಚ್ ಮಾಡಿಕೊಂಡು ನಾನಿಲ್ಲಿ ಇವಾಗ ತೊಗೊಂಡು ಬಂದಿದ್ದೀನಿ. ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಮಿಡ್ಡಲ್ಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಅದಾದ ನಂತರ ಈ ರೀತಿ ಬಟ್ಟೆಯನ್ನು ಜಾಯಿಂಟ್ ಮಾಡಿ ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ನಾವು ಈ ಪಾಕೆಟಿಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದ್ರ ಅಳತೆಯನ್ನು ತೊಗೊಂಡು ಮಿಡ್ಲಲ್ಲಿ ಬರೋ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ನೋಡಿ 6 ಇಂಚು ಈ ಕಡೆಯಿಂದ 6 ಇಂಚು ಆ ಕಡೆಯಿಂದ 6 ಇಂಚು ಬರೋ ರೀತಿ, ಮತ್ತು ಮಿಡ್ಲಲ್ಲಿ ನೋಡಿ ಈ ರೀತಿ 3 ಇಂಚ್ ಬರೋ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪಾಕೆಟನ್ನು ನಾವು ಅಲ್ಲಿ ಇಟ್ಟು ಸ್ಟಿಚ್ ಮಾಡಿದ್ರೆ ನಮ್ಮ ಏಪ್ರಾನ್ ರೆಡಿ ಆಗುತ್ತೆ. ಇದನ್ನು ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ. ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಇವಾಗ ನಾನು ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಮನೇಲಿ ಇರುವಂತಹ ಅಕ್ಕಿ ಚೀಲ ಮತ್ತು ಹಳೆಯ ಟಾಪಿಂದ ನಾವು ಎಷ್ಟು ಉಪಯೋಗ ಆಗುವಂತಹ ಒಂದು ವಸ್ತುವನ್ನು ರೆಡಿ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ಇದೇ ರೀತಿಯ ಉಪಯುಕ್ತ ವಿಡಿಯೋದೊಂದಿಗೆ ಸಿಗ್ತೀನಿ. ನಮ್ಮ ಚಾನಲಲ್ಲಿ ರಂಗೋಲಿ ಮತ್ತು ಕ್ರಾಫ್ಟ್ಸ್, ಅಡುಗೆ ವಿಡಿಯೋಗಳು ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಅದನ್ನು ಕೂಡ ವಾಚ್ ಮಾಡಿ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.